ನಮಸ್ಕಾರ ಸ್ನೇಹಿತರೆ. ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಕೋವಿಸೆಲ್ಫ್ ಅಂತಕ್ಕಂಥದ್ದನ್ನು ಒಂದು ಸೆಲ್ಫ್ ಕೋವಿಡ್ ಕಿಟ್, ಸ್ವಯಂ ಆಗಿ ನೀವು ಮನೆಯಲ್ಲಿ ನಿಮ್ಮ ಕೋವಿಡ್ ಟೆಸ್ಟ್ನ ಮಾಡ್ತಕ್ಕಂಥ ಒಂದು ಕಿಟ್ಟನ್ನು ಮೊದಲನೇ ಬಾರಿಗೆ ಭಾರತದಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ICMR ಬಿಡುಗಡೆ ಮಾಡಿದೆ. ಓಕೆ, ಸೊ ಏನಿದು, ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ಇದೊಂದು ಆ್ಯಂಟಿಜೆನ್ ಟೆಸ್ಟು. ಆ್ಯಂಟಿಜೆನ್ ಅಂದ್ರೇನು, ಆ್ಯಂಟಿಬಾಡಿ ಟೆಸ್ಟ್ ಅಂದ್ರೇನು, RTPCR ಟೆಸ್ಟ್ ಅಂದ್ರೇನು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ ಕೊಡ್ತೀನಿ ನೋಡಿ. ICMR ಮೈಲ್ಯಾಬ್ಸ್ ಕಂಪ್ನಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಈ ಕೋವಿಸೆಲ್ಫ್ ಅಂತಕ್ಕಂಥದ್ದನ್ನ ಈ ಟೆಸ್ಟ್ ಕಿಟ್ನ ಬಿಡುಗಡೆ ಮಾಡಿದೆ. ಆಲ್ಮೋಸ್ಟ್ ಇದೊಂದು 250ರಿಂದ 300 ರೂಪಾಯಿ ಒಳಗೆ ನಿಮಗೆ ಮನೆಯಲ್ಲೇ ನೀವು ಕೋವಿಡ್ ಟೆಸ್ಟ್ನ ಮಾಡ್ಕೋಬೋದು. ಓಕೆ, ಸೊ ಈ ಕೋವಿಡ್ ಟೆಸ್ಟ್ ಇದೆಯಲ್ಲ, ಇದು ಒಂದು ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಅಂತ ಕರಿತೀವಿ, ಅಂದರೆ ಪ್ರತಿಜನಕ ಪರೀಕ್ಷೆ ಅಂತ ಕರಿತೀವಿ. ಹೇಳ್ಕೊಡ್ತೀನಿ ವಾಟ್ ಇಸ್ ಪ್ರತಿಜನಕ ಪರೀಕ್ಷೆ, ಮುಂದೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಕಂಪ್ಲೀಟ್ ಈ ವಿಡಿಯೋ ಎಂಡ್ ತನಕ ನೋಡಿ. ಇದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಪ್ರೂವ್ ಮಾಡಿರ್ತಕ್ಕಂಥದ್ದು. ಇದನ್ನು ತಯಾರಿ ಮಾಡಿರ್ತಕ್ಕಂಥದ್ದು ಮೈಲ್ಯಾಬ್ ಡಿಸ್ಕವರಿ ಅಂತ ಹೇಳಿ ಭಾರತದ ಪುಣೆಯಲ್ಲಿರ್ತಕ್ಕಂಥ, ಮಹಾರಾಷ್ಟ್ರ ಪುಣೆಯಲ್ಲಿರ್ತಕ್ಕಂಥ ಮೈಲ್ಯಾಬ್ ಡಿಸ್ಕವರಿ ಸೊಲ್ಯೂಷನ್ ಲಿಮಿಟೆಡ್ ಅಂತಕ್ಕಂಥವ್ರು ಇದನ್ನು ತಯಾರಿ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಒನ್. ಬೇರೆ ನಮ್ಮ ವರ್ಲ್ಡ್ ಪ್ರಪಂಚದಲ್ಲಿ ತೊಗೊಂಡ್ರೆ ಬೇರೆ ಬೇರೆ ಕಡೆ ಆಲ್ರೆಡಿ ಸೆಲ್ಫ್ ಕೋವಿಡ್ ಟೆಸ್ಟ್ ಕಿಟ್ಗಳನ್ನ ಬಿಡುಗಡೆ ಮಾಡಿದ್ದಾರೆ. ಆದರೆ ಭಾರತದಲ್ಲಿ ಮೊದಲ ಬಾರಿಗೆ ಅಪ್ರೂವ್ ಮಾಡಿರ್ತಕ್ಕಂಥದ್ದು ICMR ಇದನ್ನು ಅಪ್ರೂವ್ ಮಾಡಿ ಅನುಮೋದನೆ ಕೂಡ ಕೊಟ್ಟಿದೆ. ಆ್ಯಂಡ್ ಇಲ್ಲಿ ಒನ್ ಮೋರ್ ಥಿಂಗ್ ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ICMR ಅಂತಕ್ಕಂಥದ್ದು ಏನಿದೆ, ಅದು ಇನ್ನೊಂದು ಪಾಯಿಂಟ್ ಹೇಳುತ್ತೆ. ಈ ಒಂದು ಟೆಸ್ಟ್ನಿಂದ ರ್ಯಾಟ್ ಟೆಸ್ಟ್ ಅಂತಲೇ ಕರಿತೀವಿ, ರ್ಯಾಪಿಡ್ ಆ್ಯಂಟಿಜೆನ್ ಟೆಸ್ಟ್ ಅಂತ. ಈ ಟೆಸ್ಟ್ ಅಡಿಯಲ್ಲಿ ನಿಮ್ಗೇನಾದರೂ ನೆಗೆಟಿವ್ ಬಂದರೆ, ಓಕೆ, ನೆಗೆಟಿವ್ ಬಂದರೆ ನೀವು ಹಾಗೆ ಕೂತ್ಕೋಬಾರ್ದು. ನೆಗೆಟಿವ್ ಬಂದಿದ್ದು ನಿಮಗೆ ಒಳಗಡೆ ಒಂದು ರೀತಿ ಸಿಮ್ಟಮ್ಸ್ ಫೀಲ್ ಆಗ್ತಾರೆ, ಜ್ವರ ಇದ್ದು ಪುನಃ ಏನೋ ಒಂದು ನಿಮಗೆ ನೆಗೆಟಿವ್ ಇದ್ದು ಏನೋ ಸಿಮ್ಟಮ್ಸ್ ಇದೆ ನಿಮಗೆ, ಇಟ್ಸ್ ನೆಗೆಟಿವ್ ಬರೋಕ್ಕೆ ಸಾಧ್ಯ ಇಲ್ಲ ಅನಿಸ್ತಾ ಇದ್ದರೆ ನೀವು RTPCR ಟೆಸ್ಟ್ನ ಮಾಡಿಸ್ಲೇಬೇಕು ಅಂತ ಹೇಳ್ತಾ ಇದೆ. ಅಂದರೆ ಇದು ನಿಮಗೆ ಒಂದಷ್ಟು ಬರ್ಡನ್, RTPCR ಟೆಸ್ಟ್ ಬರ್ಡನ್ನು, ಮತ್ತು RTPCR ನಿಮ್ಗೆ ಗೊತ್ತಿರೋ 3,000, 4,000, 2,000 ಈ ರೀತಿ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಮತ್ತು ಸ್ವಲ್ಪ ದೂರ ಇದ್ದರೆ ಲ್ಯಾಬು ನಿಮಗೆ ಅದರ ರಿಸಲ್ಟ್ ಬರೋದು ಲೇಟ್ ಆಗುತ್ತೆ. ಹಾಗಾಗಿ ಸೊ ಇದು ಒಂದು ರೀತಿ ಎಲ್ಲ ಪ್ರತಿಯೊಬ್ಬರಿಗೂ ಕೈಗೆಟುಕುವಂಥ ದರದಲ್ಲಿ ಬೇಗ ನಿಮಗೆ ಒಂದು 15 ಮಿನಿಟ್ಸ್ ಒಳಗೆ, 15 to 30 ಮಿನಿಟ್ಸ್ ಒಳಗೆ ನಿಮಗೆ ಟೆಸ್ಟ್ ಮನೆಯಲ್ಲೇ ನೀವು ನೋಡ್ಕೋಬೋದು. ಓಕೆ, ಸೊ ಇದು ICMR ಹೇಳುತ್ತೆ. ಸೊ ಏನಿದು ಪ್ರತಿಜನಕ ಟೆಸ್ಟ್, ಹೆಂಗೆ ಸರ್ ಈ ಟೆಸ್ಟ್ ಮಾಡೋದು, ಹೆಂಗೆ? ಸೊ ಇದ್ರ ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಫಾಲೋ ಮಾಡೋರು ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮ್ ಅಂತ ಫಾಲೋ ಮಾಡ್ಬೋದು. ನೀವು ಟೆಲಿಗ್ರಾಮ್ ಚಾನಲ್ ಸರ್ಚ್ ಮಾಡೋದು ಸಿಗುತ್ತೆ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ನಿಮಗೆ ಎಲ್ಲ ರೀತಿಯ ವಿಡಿಯೋ ಲಿಂಕ್ಸ್ಗಳು ಮತ್ತು PDF ನೋಟ್ಸ್ಗಳು ಸಿಗ್ತಾ ಹೋಗುತ್ತೆ. ಫೈನ್ ಸರ್. ಫಸ್ಟು ಈ RTPCR ಟೆಸ್ಟ್ಗಿಂತ ಮುಂಚೆ ಈ ಆ್ಯಂಟಿಜನ್, ನಾವೇನು ಕೋವಿಸೆಲ್ಫ್ ಅಂತ ಕರೆದ್ವಿ ಸ್ನೇಹಿತರೆ, ಇನ್ನು ಹೆಂಗೆ ಟೆಸ್ಟ್ ಮಾಡೋದು ಸರ್? ಈ ಕೋವಿಸೆಲ್ಫ್ ಅಂತಕ್ಕಂಥ ಒಂದು ಕಿಟ್ ಸಿಗುತ್ತೆ. ಇದನ್ನು ನೀವು ಈಗ ಬಿಡುಗಡೆ ಮಾಡಿದ್ದಾರೆ. ಸೊ ನಿಮಗೆ ಇನ್ನೊಂದು ವೀಕ್ ಒಳಗೆ ಲಭ್ಯ ಆಗುತ್ತೆ, ಎಲ್ಲ ಒಂದು ಮೆಡಿಕಲ್ಗಳು ಲಭ್ಯ ಆಗುತ್ತೆ. ಇದನ್ನು ತರಬೇಕಾಗತ್ತೆ. ಇಲ್ಲಿ ನಿಮಗೆ ಈ ರೀತಿ ಒಂದು ಕಿಟ್ ಒಳಗೆ ನಿಮ್ಗೊಂದು ಸ್ಲ್ಯಾಬ್ ಕೊಟ್ಟಿರ್ತಾನೆ ಈ ರೀತಿದು. ಸೊ ಇಲ್ಲಿ ಏನು ಮಾಡಬೇಕು, ಈ ಕಿಟ್ನ ಓಪನ್ ಮಾಡಬೇಕು. ಈ ಕಿಟ್ ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ಒಂದೇ ಅಷ್ಟು ಕೆಮಿಕಲ್ ಆಲ್ರೆಡಿ ಹಾಕಿರ್ತಕ್ಕಂಥ ಒಂದು ಟ್ಯೂಬ್ ಇರುತ್ತೆ. ಓಕೆ, ಟ್ಯೂಬ್ ಅಂದರೆ ಈಗ ನಿಮಗೆ ತೋರಿಸಿದ್ನಲ್ಲ, ಈ ಟ್ಯೂಬ್ ಇರುತ್ತೆ. ಈ ಟ್ಯೂಬ್ಲಿ ಆಲ್ರೆಡಿ ಅವರು ಒಳಗಡೆ ಕೆಮಿಕಲ್ ಎಲ್ಲ ಒಂದು ಪ್ರೋಟೀನ್ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಸೊ ಈ ಟ್ಯೂಬ್ ತೊಗೋಬೇಕು. ಮತ್ತು ನಿಮಗೆ ಬರಡಾದ ಒಂದು ಬರಡು ಕೊಟ್ಟಿರ್ತಾರೆ. ಬರಡು ಅಂತಂದರೆ ಒಂದು ನಿಮಗೆ ಮೂಗಿಂದ ಸ್ವ್ಯಾಬ್, ಒಂದು ರಸನ ತಗೊಳ್ಕೋದ್ರೆ ಒಂದು ಸ್ವ್ಯಾಬ್ ಕೊಟ್ಟಿರ್ತಾನೆ. ಟೆಸ್ಟ್ ಕಾರ್ಡ್ ಇರುತ್ತೆ, ಮತ್ತು ಬಯೋ ಹಜಾರ್ಡ್ಸ್ ಬ್ಯಾಗ್ ಇರುತ್ತೆ. ಅಂದರೆ ಇದೆಲ್ಲ ಟೆಸ್ಟ್ ಆದಮೇಲೆ ನೀವು ಈ ಬ್ಯಾಗ್ ಒಳಗೆ ಹಾಕಿ ಅದನ್ನ ಡಿಸ್ಪೋಸ್ ಮಾಡಬೇಕು ಅಂತ ಹೇಳಿ. ಓಕೆ, ಸೊ ಈ ಒಂದು ನೀವು ಕಿಟ್ನ ಖರೀದಿ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ಫೋನಲ್ಲಿ ಮೈಲ್ಯಾಬ್ ಕೋವಿಸೆಲ್ಫ್ ಅಂತ ಒಂದು ಅಪ್ಲಿಕೇಶನ್ ಕೂಡ ಡೌನ್ಲೋಡ್ ಮಾಡಬೇಕಾಗತ್ತೆ. ಯಾಕಂದರೆ ಇದು ನಿಮ್ಮ ಒಂದು ಟ್ರ್ಯಾಕ್ನ ಮೇಂಟೈನ್ ಮಾಡುತ್ತೆ. ಮತ್ತು ಈ ಅಪ್ಲಿಕೇಶನ್ ಏನಾಗುತ್ತೆ ಅಂದರೆ, ನಿಮ್ಮಲ್ಲಿ ಏನು ಟೆಸ್ಟ್ ಮಾಡಿದ್ರೆ ಅಲ್ಲಿ ನೀವು ರಿಜಿಸ್ಟರ್ ಆಗಿ ನಿಮ್ಮ ಒಂದು ಇದನ್ನು ಅಲ್ಲಿ ಹಾಕಿದ್ರೆ ಅದು ಒಂದು ಮೇಂಟೈನ್ ಮಾಡುತ್ತೆ, ಒಂದು ಡೇಟಾ ಮೇಂಟೈನ್ ಮಾಡುತ್ತೆ. ಜೊತೆಗೆ ನಿಮಗೆ ಹೆಂಗೆ ಇದನ್ನು ಟೆಸ್ಟ್ ಮಾಡಬೇಕು ಇನ್ನೂ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ಆ್ಯಪಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆ, ಫೈನ್. ಈ ಆ್ಯಪಲ್ಲಿ ನೀವು ಹೆಂಗೆ ಟೆಸ್ಟ್ ಮಾಡ್ತೀರಾ? ಸಿಂಪಲ್ ಸರ್. ಮೊಬೈಲ್ ಅಪ್ಲಿಕೇಶನ್ ತೊಗೋತೀರಾ, ಡೌನ್ಲೋಡ್ ಮಾಡ್ಕೋತೀರಾ, ಅಲ್ಲಿ ನಿಮಗೆ ಪ್ರೊಸೀಜರ್ ನೋಡ್ಕೋಬೋದು. ಇಲ್ಲ, ಈ ಟೆಸ್ಟ್ ಕಾರ್ಡನ್ನ ತೊಗೊಂಡು ನೀವೇನು ಮಾಡಬೇಕು, ಮೂಗಿಂದ ಸ್ವ್ಯಾಬ್ ತೊಗೋತಾರಲ್ಲ, ಅಲ್ಲಿ ನಿಮಗೆ ಒಂದು ಸ್ಯಾಂಪಲ್ ಅಂತ ಅಂತ ಇರುತ್ತೆ. ನಿಮಗೆ ತೋರಿಸ್ತೀನಿ. ಇಲ್ಲಿ ಇಲ್ಲಿದೆ ನೋಡಿ, ಇಲ್ಲಿ ನೀವು ಹಾಕಬೇಕಾಗತ್ತೆ. ಇಲ್ಲಿ ಹಾಕಿದಾಗ ಇಲ್ಲಿ C ಬಾರ್ T ಬಾರ್ ಕಂಟ್ರೋಲ್ ಬಾರ್ ಟೆಸ್ಟ್ ಬಾರ್ ಅಂತ ಇರುತ್ತೆ. ಓಕೆ, ಈ ಕಂಟ್ರೋಲ್ ಬಾರಲ್ಲಿ ಏನಾಗುತ್ತೆ, ಈ ಬಾರ್ ಇಲ್ಲಿ ನೋಡಿ ರೆಡ್ ಮಾರ್ಕ್ ತೋರಿಸ್ತಾ ಇದೆ. ಈ ಥರ ಬರೀ ಕಂಟ್ರೋಲ್ ಬಾರಲ್ಲಿ ಮಾತ್ರ ರೆಡ್ ಮಾರ್ಕ್ ಬಂದರೆ ನಿಮಗೆ ಏನಾಗಿದೆ, ನೆಗೆಟಿವ್ ಇದೆ ಅಂತ. ಟೆಸ್ಟ್ ಬಾರಲ್ಲಿ ಏನು ತೋರಿಸ್ತಾ ಇಲ್ಲ, T ಬಾರಲ್ಲಿ ಏನೂ ಇಲ್ಲ. ಅಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ನೋಡಿ, ಏನೂ ಇಲ್ಲ. ಅಕಸ್ಮಾತ್ T ಬಾರಲ್ಲೂ ಈ ಬಾರ್ ರೆಡ್ ಕಲರ್ ಹಿಂಗೆ ಬಂತು ಅಂದರೆ ಅವಾಗ ನಿಮಗೆ ಪಾಸಿಟಿವ್ ಇದೆ ಅಂತ. ಸರ್ ಇದನ್ನು ಟೆಸ್ಟ್ ಮಾಡೋಕ್ಕೆ ನಿಮಗೆ ಮಿನಿಮಮ್ ಅಂತಂದರೂ
ಈಗ ನೆಗೆಟಿವ್ ಇದ್ದರೆ, ಈಗ ಬರೀ ಸಿ ಬಾರಲ್ಲಿ ಮಾತ್ರ ನಿಮಗೆ ತೋರಿಸ್ತಾರೆ. ನೆಗೆಟಿವ್ ಇದ್ದರೆ 5ರಿಂದ 7 ನಿಮಿಷದಲ್ಲಿ ನಿಮ್ಮ ರಿಪೋರ್ಟ್ ಸಿಕ್ಬಿಡುತ್ತೆ, ಅಲ್ಲೇ ತೋರಿಸ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನೆಗೆಟಿವ್ ಅಲ್ಲ ಅಂದರೆ ಈಗ ಒಂದು ಪಾಸಿಟಿವ್ ಇದ್ರೆ ಏನಾಗುತ್ತೆ, 2 ಬಾರಲ್ಲೂ ನಿಮಗೆ ರೆಡ್ ಮಾರ್ಕ್ ಬರಬೇಕು, ಸಿ ಮತ್ತು ಟಿ ಅನ್ನೋ ಜಾಗದಲ್ಲಿ. ಹಾಗಾಗಿ ಮಿನಿಮಮ್ ಗರಿಷ್ಠ 15 ನಿಮಿಷ ತಗೊಳುತ್ತೆ. ಸೊ 15 ಮಿನಿಟ್ಸ್ ಒಳಗೆ ನಿಮಗೆ ಟೆಸ್ಟ್ ಗೊತ್ತಾಗ್ಬಿಡುತ್ತೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ. ಅಕಸ್ಮಾತ್ ಸರ್ ಇಲ್ಲಿ ಏನಾಗುತ್ತೆ ಅಂತಂದರೆ, ಈ ಆ್ಯಂಟಿಜನ್ನಲ್ಲಿ ಒಂದೊಂದ್ಸಲ ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಪ್ರೋಟೀನ್ ಸಿಗಲ್ಲ. ಪ್ರೋಟೀನ್ ಅಂದರೆ ಈ ಕೋವಿಡ್ ವೈರಸ್ಸಿಂದ ಬಿಡುಗಡೆ ಆಗಿರ್ತಕ್ಕಂಥ ಪ್ರೋಟೀನ್ ಇದೆಯಲ್ಲ, ಅದು ಕಲೆಕ್ಟ್ ಮಾಡ್ಕೊಳ್ಳೋಕೆ ಆಗಿರಲ್ಲ ನಿಮ್ಮ ಕೈಲಿ. ಸೊ ಅದು ಅಂದರೆ ವೀಕ್ ಇರುತ್ತೆ, ಆವಾಗ ನಿಮಗೆ ನೆಗೆಟಿವ್ ತೋರಿಸ್ತಾ ಇರುತ್ತೆ. ಅದಕ್ಕೋಸ್ಕರ ICMR ಏನು ಹೇಳ್ತಾರೆ, ಇಲ್ಲಿ ನೆಗೆಟಿವ್ ಬಂದರೂ ನೀವು RT-PCR ಟೆಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ. ಫೈನ್. ಈಗ ಯೂಶಲಿ ನಾವು ಭಾರತದಲ್ಲಿ 3ರಿಂದ 4 ಟೈಪ್ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಒಂದು ಆ್ಯಂಟಿಜನ್ ಟೆಸ್ಟ್, ಆ್ಯಂಟಿಬಾಡಿ ಟೆಸ್ಟ್ ಮತ್ತು RT-PCR. ಇನ್ನೊಂದು ಬರುತ್ತೆ ಟ್ರೂನ್ಯಾಟ್ ಅಂತ. ಆ ಟ್ರೂನ್ಯಾಟ್ ಈಗ ಅದು ಅಷ್ಟು ಉಪಯೋಗಿಸ್ತಾ ಇಲ್ಲ. ಮುಖ್ಯವಾಗಿ ನಾವು ಈ 3ನ ಯೂಸ್ ಮಾಡ್ತೀವಿ. ಓಕೆ, 3ನ ಯೂಸ್ ಮಾಡ್ತೀವಿ ಫಾರ್ ಕೋವಿಡ್ ಪಾಸಿಟಿವ್ ನೆಗೆಟಿವ್ ಅಂತ ಟೆಸ್ಟ್ ಮಾಡೋಕ್ಕೆ. ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಆ್ಯಂಟಿಜನ್ ಅಂದ್ರೇನು, ಆ್ಯಂಟಿಬಾಡಿ ಅಂದ್ರೇನು. ಯೂಶಲಿ ಈ 3 ಟೆಸ್ಟಲ್ಲಿ ಸ್ನೇಹಿತರೆ, ಆ್ಯಂಟಿಬಾಡಿ ಟೆಸ್ಟ್ ಇದೆಯಲ್ಲ, ಇದು ನಮಗೆ ಕೋವಿಡ್ ಹೋದ ಮೇಲೆ, ಓಕೆ, ಆವಾಗ ಟೆಸ್ಟ್ ಮಾಡ್ತಕ್ಕಂಥ, ಅಥವಾ ಬಂದಿದ್ಯೋ ಇಲ್ವೋ, ಹೋಗಿದ್ಯೋ ಇಲ್ವೋ ನಿಮ್ಮ ಹತ್ರ ತಿಳ್ಕೊಳ್ಳೋಕ್ಕೋಸ್ಕರ ಇರ್ತಕ್ಕಂಥದ್ದು ಈ ಆ್ಯಂಟಿಬಾಡಿ ಟೆಸ್ಟ್. ಎಕ್ಸಾಂಪಲ್ ಕೇಳ್ತಾನೆ ಸ್ನೇಹಿತರೆ, ಆ್ಯಂಟಿಬಾಡಿ ಟೆಸ್ಟ್ ಆಫ್ಟರ್ ಕೋವಿಡ್ ಬಂದಿದ್ಯೋ ಇಲ್ವೋ ಅಂತ ಟೆಸ್ಟ್ ಮಾಡೋಕ್ಕಿರ್ತಕ್ಕಂಥದ್ದು, ಅಂದರೆ ಕೋವಿಡ್ ಇದೆಯೋ ಇಲ್ವೋ ನಮಗೆ ಅನ್ನೋದು ಟೆಸ್ಟ್ ಮಾಡೋಕ್ಕಿರ್ತಕ್ಕಂಥದ್ದು ಆ್ಯಂಟಿಜನ್ ಮತ್ತು RT-PCR ಟೆಸ್ಟ್. ಓಕೆ, ಫೈನ್. ಸೊ ಫಸ್ಟು ಆ್ಯಂಟಿಜನ್ ಮತ್ತು ಆ್ಯಂಟಿಬಾಡಿ ಅಂದ್ರೇನು ಸರ್? ಈಗ ಫಾರ್ ಎಕ್ಸಾಂಪಲ್ ನಿಮಗೆ ತಿಳಿಸ್ತೀನಿ, ಪ್ರತಿಜನಕ ಪ್ರತಿಕಾಯ ಅಂದ್ರೇನು. ಈಗ ನೀವು ಎ ಬ್ಲಡ್ ಗ್ರೂಪಲ್ಲಿ ಇರ್ತೀರಾ, ಎ ಅಂತಕ್ಕಂಥದ್ದು ಇದೆಯಲ್ಲ, ಅದು ನಿಮಗೆ ಆ್ಯಂಟಿಜನ್, ಪ್ರತಿಜನಕ ನಿಮಗೆ ಇರ್ತಕ್ಕಂಥದ್ದು. ಇಲ್ಲದೆ ಇರತಕ್ಕಂಥ ಡೆವಲಪ್ ಮಾಡ್ಕೋಬೇಕಲ್ಲ, ಅದನ್ನ ಪ್ರತಿಕಾಯ ಅಂತ ಕರಿತೀವಿ. ಈಗ ಎ ಬ್ಲಡ್ ಗ್ರೂಪಲ್ಲಿ ಬಿ ಇಲ್ಲ, ಸೊ ಬಿ ಈಸ್ ಎ ಆ್ಯಂಟಿಬಾಡಿ. ನಿಮಗೆ ಎ ಬ್ಲಡ್ ಗ್ರೂಪ್ ಅವ್ರಿಗೆ ಬಿ ಆ್ಯಂಟಿಬಾಡಿಯಾಗಿ ಕಾರ್ಯನಿರ್ವಹಿಸುತ್ತೆ. ಸೊ ಆ್ಯಂಟಿಬಾಡಿ ಅಂದರೆ ಪ್ರತಿಕಾಯ ಅಂತ, ಅಂದರೆ ಡೆವಲಪ್ ಆಗ್ತಕ್ಕಂಥದ್ದು. ನಮ್ಮ ಹತ್ರ ಇರ್ತಕ್ಕಂಥದ್ದು ಪ್ರತಿಜನಕ, ಆ್ಯಂಟಿಜನ್. ಅರ್ಥ ಆಯ್ತಲ್ಲ, ಸಿಂಪಲ್. ಸೊ ಇಲ್ಲಿ ಬ್ಲಡ್ ಗ್ರೂಪ್ ರಿಲೇಷನ್ ಕೊಟ್ಟಿದ್ದೀನಿ. ಈಗ AB ಬ್ಲಡ್ ಗ್ರೂಪ್ ಇದ್ದರೆ, ಎ ಮತ್ತು ಬಿ ನಮಗೆ 2 ಇರೋದ್ರಿಂದ ಅದು ಆ್ಯಂಟಿಜನ್ ಆಗಿರುತ್ತೆ, ನಮಗೆ ಆ್ಯಂಟಿಬಾಡೀಸ್ ಇರಲ್ಲ. ಓಕೆ, ಸೊ ಆವಾಗ ಇವರು ಯಾರಿಗೆ ಬ್ಲಡ್ ಕೊಡ್ಬೋದು, ಇವರು ಈ ಕ್ಯಾನ್ ಡೊನೇಟ್ ಬ್ಲಡ್ ಟು ಎ ಬಿ ಗ್ರೂಪ್ಗೆ. ರಿಸೀವ್ ಯಾರ ಹತ್ರ ತಗೋಬೋದು, AB ಇಂದನೂ ತಗೋಬೋದು, ಎ ಇಂದನೂ ತಗೋಬೋದು, ಬಿ ಇಂದನೂ ತಗೋಬೋದು, O ಇಂದನೂ ತಗೋಬೋದು. ಸೊ ಈಗ ಬ್ಲಡ್ ಗ್ರೂಪ್ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ ಜಾಸ್ತಿ. ಓಕೆ, ಇದನ್ನು ರೆಫರ್ ಮಾಡೋದು ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಆ್ಯಂಟಿಜನ್ ಟೆಸ್ಟ್ ಅಂದ್ರೆ ಏನು ನಿಮ್ಗೆ ಹೇಳ್ತಾ ಇದ್ದೀನಿ ಫಸ್ಟು. ಸರ್ ಈಗ ನಾವು ಆ್ಯಂಟಿಜನ್ ಟೆಸ್ಟ್ ನಾವು ಆಲ್ರೆಡಿ ನೋಡಿದ್ವಲ್ಲ, ಈಗ CoviSelf ಅಂತಕ್ಕಂಥದ್ದು ಒಂದು ಆ್ಯಂಟಿಜನ್ ಟೆಸ್ಟ್. ಇಲ್ಲಿ ಏನು ಮಾಡಿದ್ವಿ, ಮೂಗಿಂದ ನಾವು ಸ್ವ್ಯಾಬ್ ತೆಗ್ದಿದ್ವಿ ಅಲ್ವಾ, ತೆಗೆದು ಟೆಸ್ಟ್ ಮಾಡಿದ್ವಿ. ಸರ್ ಇಲ್ಲಿ ಏನಾಗುತ್ತೆ ಅಂದರೆ, ನೀವು ಸ್ವ್ಯಾಬ್ ತೆಗಿತೀರಲ್ಲ, ಈ ಕೊರೋನಾ ನಿಮಗೆ ವೈರಸ್ ಇದ್ದರೆ ಅದು ಒಂದು ಪ್ರೋಟೀನ್ನ ಬಿಡುಗಡೆ ಮಾಡುತ್ತೆ. ಯಾಕೆ ಹೇಳಿ, ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಡೌನ್ ಮಾಡಬೇಕು. ಹಾಗೆ ತನ್ನಲ್ಲಿರ್ತಕ್ಕಂಥ ಪ್ರೋಟೀನ್ನ ಬಿಡುಗಡೆ ಮಾಡುತ್ತೆ. ಆ ಪ್ರೋಟೀನು ಆ ಒಂದು ರಸಗಳಲ್ಲಿ, ನಿಮ್ಮ ಬಾಯಿ ಅಥವಾ ಮೂಗಿನ ರಸಗಳಲ್ಲಿ ಇರುತ್ತಲ್ಲ, ನಿಮ್ಮ ಒಂದು ಸ್ವ್ಯಾಬ್ಗಳಲ್ಲಿ ಇರುತ್ತಲ್ಲ, ಅದನ್ನ ಸ್ಟ್ರೈಕ್ ಪ್ರೋಟೀನ್ ಅಂತ ಕರಿತೀವಿ. ಯಾಕೆ ಸ್ಟ್ರೈಕ್ ಪ್ರೋಟೀನ್? ಕೊರೋನಾ ವೈರಸ್ ಹೆಂಗಿದೆ ಸರ್, ಹೀಗಿದೆ ಅಲ್ವಾ, ಸ್ಟ್ರೈಕ್ಸ್ ಇದೆ ಅಲ್ವಾ, ಅದನ್ನು ಸ್ಟ್ರೈಕ್ ಪ್ರೋಟೀನ್ ಅಂತ ಕರಿತೀವಿ. ಈ ಪ್ರೋಟೀನ್ ನಿಮ್ಮ ಹತ್ರ ಇರುತ್ತೆ. ಆ ಕೋವಿಡ್ ಇದ್ದರೆ ಅದು ಬಿಡುಗಡೆ ಮಾಡಿರ್ತಕ್ಕಂಥ ಈ ಪ್ರೋಟೀನ್ನ ನಾವೇನು ಮಾಡ್ತೀವಿ, ಎಲ್ಲ ಒಂದು ಸ್ವ್ಯಾಬಲ್ಲಿ ಅದು ಮಿಕ್ಸ್ ಆಗಿರುತ್ತೆ. ಸೊ ಅಲ್ಲಿಂದ ತೆಗೆದು ನಾವು ಟೆಸ್ಟ್ ಮಾಡಿದಾಗ ನಮಗೇನಾಗುತ್ತೆ, 15 to 30 ಮಿನಿಟ್ಸ್ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ಇದನ್ನು ಹೆಂಗೆ ಟೆಸ್ಟ್ ಮಾಡ್ತೀವಿ ಸರ್? ಹೆಂಗೆ ಅಂದರೆ, ಕೆಮಿಕಲ್ ಆಲ್ರೆಡಿ ಕಂಪೋಸಿಷನ್ ಇರುತ್ತೆ, ಅದನ್ನು ಒಂದು ಪಟ್ಟೀಲಿ ಹಾಕಿದ ತಕ್ಷಣ, ಈಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಈ ಥರ ಪಟ್ಟಿ ಕೊಟ್ಟಿದ್ರಲ್ಲ, ಇದ್ರ ಒಳಗೆ ಆಲ್ರೆಡಿ ಒಂದಷ್ಟು ದ್ರಾವಣಗಳನ್ನ ಹಾಕಿರ್ತಾರೆ. ಓಕೆ, ಆ ಡ್ರೈ ಆಗಿರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ಇದನ್ನು ಕೊರೋನಾ ಪ್ರೋಟೀನ್ ಜೊತೆ ಮಿಕ್ಸ್ ಆಗಿ ಕೊರೋನಾನ ಸ್ವಲ್ಪ ಅದನ್ನು ಏನು ಮಾಡುತ್ತೆ ಅಂತಂದರೆ, ಆ ಒಂದು ವೈರಸ್ನ ಸ್ವಲ್ಪ ಅದನ್ನ ನಿಷ್ಕ್ರಿಯಗೊಳಿಸುತ್ತೆ ಒಂದು ಟೈಮಲ್ಲಿ. ಆವಾಗ ನಾವು ಟೆಸ್ಟ್ ಮಾಡಿದಾಗ ಈ ಪ್ರೋಟೀನ್ ಇದೆ ಅಂದರೆ ನಮಗೆ ಪಾಸಿಟಿವ್ ಅಂತ, ಈ ಪ್ರೋಟೀನ್ ಇಲ್ಲ ಅಂದರೆ, ಯಾವುದು ಸ್ಟ್ರೈಕ್ ಪ್ರೋಟೀನ್ ಇಲ್ಲ ಅಂದರೆ ನಮಗೆ ಪಾಸಿಟಿವ್ ಇಲ್ಲ ಅಂತ ಅರ್ಥ ಆಯ್ತಾ? ಇದು ಆ್ಯಂಟಿಜನ್ ಟೆಸ್ಟ್. ಓಕೆ, ಸಿಂಪಲ್. ಈಗ RT-PCR. ಸೊ RT-PCR ವೆರಿ ಇಂಪಾರ್ಟೆಂಟು. ಯಾಕಂತಂದರೆ ನಿಮಗೆ ಯಾವುದೇ ಟೆಸ್ಟಲ್ಲಿ ನಿಮ್ಗೆ ನೆಗೆಟಿವ್ ಪಾಸಿಟಿವ್ ಗೊತ್ತಾಗಲ್ಲ ಅಂದರೆ, RT-PCR ಮೋಸ್ಟ್ ಆಫ್ ದ 99% ನಿಮಗೆ ಗೊತ್ತಾಗುತ್ತೆ. ಇದು ಬಿಟ್ಟು ಸಿ ಟಿ ಸ್ಕ್ಯಾನಿಂಗು ಮಾಡ್ತಾರೆ. ಸೊ ದಟ್ ಈಸ್ ಡಿಫ್ರೆಂಟ್. ಓಕೆ, RT-PCR ಅಂದರೆ ಏನು ಅಂದರೆ, ಸಿಂಪಲ್, ರಿಯಲ್ ಟೈಮ್ ಅಂತ ತುಂಬ ಜನ ಹೇಳ್ತಾರೆ. ನೋ, ದ ಫುಲ್ ಫಾರ್ಮ್ ಈಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ. ಏನಿದು ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಸರ್? ನಮ್ಮ ಕೊರೋನಾ ಇರ್ತಕ್ಕಂಥ ವೈರಸ್ಸು ನಮ್ಗೆ ಗೊತ್ತಿದೆ, ಸಿಂಗಲ್ ಸ್ಟ್ರ್ಯಾಂಡು, ಇಟ್ ಈಸ್ ಎ RNA ಬೇಸ್ಡ್ ವೈರಸ್ಸು. ನಾವು ನಮ್ಮ ಹತ್ರ ಟೆಸ್ಟ್ ಇದೆಯಲ್ಲ, ನಾವು ಟೆಸ್ಟ್ ಇರೋದು ನಮ್ಮ ಹತ್ರ DNA ಟೆಸ್ಟ್ ಮಾಡೋಕ್ಕಾಗುತ್ತೆ, ಹೊತ್ತು RNA ಟೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ DNA ಇಸ್ ನಥಿಂಗ್ ಬಟ್ ಡಬಲ್ ಸ್ಟ್ಯಾಂಡರ್ಡ್ ನಮ್ಮದು DNA ಅಲ್ವಾ, ಈ ರೀತಿ ಇರುತ್ತೆ. ಸೊ ಈ ಸಿಂಗಲ್ ಸ್ಟ್ಯಾಂಡನ್ನ
ಡಬಲ್ ಸ್ಟ್ಯಾಂಡ್ ಮಾಡಬೇಕು. ಈಗ DNA RNA ಮಾಡಬೇಕಂದ್ರೆ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. RNA ವಾಪಸ್ DNA ಮಾಡಬೇಕು ಅಂತಂದ್ರೆ ಈಗ RNA ಡಬಲ್ ಸ್ಟ್ಯಾಂಡ್ ಹಿಂಡು ಬೇಕು, ಹಾಕೊಂಡು ಹಿಂಡು ಡಬಲ್ ಸ್ಟ್ಯಾಂಡ್ ಮಾಡಿಕೊಂಡು ನಾವು ಟೆಸ್ಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ನಮ್ಮ ಹತ್ರ RNA ಟೆಸ್ಟ್ ಮಾಡೋ ಟೆಕ್ನಾಲಜಿ ಇಲ್ಲ ಈಗ ಸದ್ಯಕ್ಕೆ. ಸೊ ಇದನ್ನ ವಾಪಸ್ ಮಾಡ್ತೀವಲ್ಲ, ಅದನ್ನ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. RNA ಇದ್ರು DNA. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಈ ಟೆಸ್ಟ್ ಅಲ್ಲಿ ನೀವು RTPC ಮೂಗಿಂದಾರು ಸ್ವಾಪ್ ತಗೋಬಹುದು ಅಥವಾ ಬಾಯಿಂದಾರು ತಗೋಬಹುದು. ಇಲ್ಲಿ ಬಾಯಿಂದ ತೆಗಿತಾ ಇದ್ದಾರೆ, ಇಲ್ಲಿ ಮೂಗಿಂದ ತೆಗಿತಾ ಇದ್ದಾರೆ. ಸೊ ಇದನ್ನ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಹೆಂಗಾಗುತ್ತೆ ಅಂದ್ರೆ RTPCR ಅಲ್ಲಿ, ಸೊ ಇದು DNA ನಾವು ಕನ್ವರ್ಟ್ ಮಾಡ್ಬೇಕಾದ್ರೆ ಸ್ನೇಹಿತರೆ ಹಿಂಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಹೆಂಗೆ ಈ ಕಬ್ಬನ್ನ, ಈ ಜಲ್ಲೆನ ನಾವು ಹಿಂಡಿ ಕೈಯಲ್ಲಿ, ಈಗ ಕಬ್ಬಿನ ರಸ ತೆಗಿತಾ ಇದ್ದಾರೆ ನೋಡಿ, ಇಲ್ಲಿ ಎಷ್ಟು ಹಿಂಡಷ್ಟು ಏನು ಮಾಡ್ತಾನೆ, ಕಬ್ಬಿನ ಜ್ಯೂಸ್ ತೆಗಿಬೇಕಾದ್ರೆ ಅವನು ಒಂದು ಸಲ ತಿರುಗಿಸ್ತಾನೆ, 2 ಸಲ ತಿರುಗಿಸ್ತಾನೆ, ಅಂದರೆ ಅದು ಕಂಪ್ಲೀಟ್ ರಸ ಹೀರೋ ತನಕ ತಿರುಗಿಸ್ತಾನೆ. ಅದೇ ರೀತಿ ಇದನ್ನು ನಾವು ಹಿಂಡ್ತಾ ಹೋಗ್ತೀವಲ್ಲ, ಈ ಮೆಷಿನಲ್ಲಿ ಹಿಂಡ್ತಾ ಹೋಗ್ತಾರೆ. ಓಕೆ, ನಿಮಗೆ ಆಡು ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವಾಗ ಎಷ್ಟು ಟೈಮಲ್ಲಿ ಹಿಂಡಿದಾಗ ನಿಮಗೆ ಪಾಸಿಟಿವ್ ಬಂತು ಅಂತ ಇಲ್ಲೊಂದು ರೆಫರೆನ್ಸ್ ಪಾಯಿಂಟ್ ಇದೆ. ಯೂಶಲಿ 35, 30 ಅಂತ ಇಟ್ಕೊಂಡಿರ್ತಾರೆ. ನಿಮಗೆ 30, 32 ಈ ರೀತಿ ವ್ಯಾಲ್ಯೂ, CT ವ್ಯಾಲ್ಯೂ ಇದ್ರೆ ನಿಮ್ಮ ರಿಪೋರ್ಟ್ ನೋಡಿ ಬೇಕಾದ್ರೆ RTPC ಕೊಟ್ಟಿರ್ತಾನೆ. 30, 32, 30 ಈ ರೀತಿ ಇದ್ರೆ ನಿಮಗೆ ಸ್ಮೈಲ್ಡ್ ಸಿಂಪ್ಟಮ್ಸ್ ಈಗ ತಾನೇ ಬಂದಿದೆ, ಸ್ವಲ್ಪ ಇದೆ ಅಂತ ಹೇಳ್ತಾರೆ. ಅಂದರೆ ಫಸ್ಟ್ ಸ್ಟೇಜ್ ಅಂತ ಹೇಳ್ಬೋದು ಕರೋನಾ. ಸೊ ನಿಮಗೆ ಅಕಸ್ಮಾತ್ 2, 3, 4 ಅಂತಿದ್ರೆ, ಸೊ ನಿಮಗೆ ಒಂದು ಸಲ ತಿರುಗಿಸಿದಾಗಲೇ ನಿಮ್ಗೆ ಬಂದ್ಬಿಟ್ಟಿದೆ ಅಂದರೆ ನಿಮ್ಮ ಒಂದು ಕೊರೋನಾ ಎಫೆಕ್ಟ್ ಏನಾಗಿದೆ ಅಂದರೆ ಫೈನಲ್ ಅಂದರೆ ತುಂಬ ಜಾಸ್ತಿ ಆಗಿದೆ ಅಂತ ಅರ್ಥ, CT ವ್ಯಾಲ್ಯೂ. ಸೊ ಹೀಗೆ ನಾವು RTPCR ಟೆಸ್ಟಲ್ಲಿ ಮಾಡ್ತೀವಿ. ಈ RTPCR ಟೆಸ್ಟ್ ರಿಪೋರ್ಟಲ್ಲಿ ಏನಿರುತ್ತೆ ಸ್ನೇಹಿತರೆ, ನಿಮಗೆ ಹೆಚ್ಚು CT ವ್ಯಾಲ್ಯೂ ಇದ್ದರೆ ನಿಮಗೆ ಮೈಲ್ಡ್ ಆಗಿ ಎಫೆಕ್ಟ್ ಆಗಿದೆ ಅಂತ. ಕಮ್ಮಿ CT ವ್ಯಾಲ್ಯೂ 3, 4, 5, ಫಾರ್ ಎಕ್ಸಾಂಪಲ್ 5 ಮತ್ತು 30 ತಗೊಂಡ್ರೆ 30 ಪಾಯಿಂಟ್ ಬಂದಿರತಕ್ಕಂಥ CT ವ್ಯಾಲ್ಯೂ ನಿಮಗೆ ಕಮ್ಮಿ ಎಫೆಕ್ಟ್, 5 ಬಂದಿರತಕ್ಕಂಥವ್ರಿಗೆ ಅತ್ಯಂತ ಹೆಚ್ಚು ನಿಮಗೆ ಎಫೆಕ್ಟ್ ಆಗಿದೆ ಅಂತ ಅರ್ಥ. ಇದು RTPCR ಟೆಸ್ಟ್ ಆಗಿದೆ ಸ್ನೇಹಿತರೆ. ಇನ್ನು ಪ್ರತಿಕಾಯ ಪರೀಕ್ಷೆ, ಆಂಟಿಬಾಡಿ ಟೆಸ್ಟ್ ಅಂತ ಹೇಳಿದ್ನಲ್ಲ, ಇದು ಏನು ಆಫ್ಟರ್ ಬಂದು ಹೋಗಿದ್ಯಾ ಅಂತ ಚೆಕ್ ಮಾಡೋದ್ರಲ್ಲಿ ನಿಮಗೆ ಹೆಲ್ಪ್ ಆಗ್ತಕ್ಕಂಥ. ಏನು ಮಾಡ್ತಾರೆ, ಬ್ಲಡ್ ಗ್ರೂಪ್ ತಗೋತೀವಿ, ಬ್ಲಡ್ ತಗೋತೀವಿ, ಅಲ್ಲಿ ನಾವು ಚೆಕ್ ಮಾಡ್ತೀವಿ. ಬಂದು ಹೋಗಿದ್ರೆ ಆಂಟಿಬಾಡೀಸ್ ಡೆವಲಪ್ ಆಗಿರುತ್ತಲ್ವ. ಸೊ ನಮಗೆ ಗೊತ್ತಾಗಲ್ಲ, ನಿಮ್ಗೆ ಗೊತ್ತಿದೆ ಎಷ್ಟೊಂದು ಸಲ ಬಂದಿರುತ್ತೆ ನಮ್ಗೆ ಗೊತ್ತಾಗಲ್ಲ ಅಂತ ನಾವೆಲ್ಲ ಪೇಪರ್ ನ್ಯೂಸ್ ಎಲ್ಲ ಓದಿರ್ತೀವಿ ಅಲ್ವಾ ಸರ್. ಯಾಕೆಂದ್ರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಹಂಗಿರುತ್ತೆ. ಸೊ ಅದು ಬಂದು ಹೋಗಿದ್ರೆ ನಮಗೆ ಅದರಿಂದ ಏನು ಎಫೆಕ್ಟ್ ಆಗಿಲ್ಲ ಅಂದರೆ ಅದನ್ನು ಅದ್ರ ಜೊತೆ ಯುದ್ಧ ಮಾಡಿ ಹೋರಾಡಿ ಓಡಿಸಿರ್ತಕ್ಕಂಥ ಆಂಟಿಬಾಡೀಸ್ ಡೆವಲಪ್ ಆಗಿದೆ ಅಂತ ಅರ್ಥ. ಸೊ ನಾವು ಬ್ಲಡ್ ತೆಗೆದು ಟೆಸ್ಟ್ ಮಾಡಿದಾಗ ಈ ಆಂಟಿಬಾಡೀಸ್ ನಮಗೆ ಅದರಲ್ಲಿ ಕೊರೋನಾ ವೈರಸ್ನ ಆಂಟಿಬಾಡೀಸ್ ಸಿಕ್ಕಿದ್ರೆ, ಸಿರೋಲಾಜಿಕಲ್ ಟೆಸ್ಟ್ ಅಂತ ಕೂಡ ಕರಿತೀವಿ, ಸಿಕ್ಕಿದ್ರೆ ಎಸ್ ನಿಮಗೆ ಬಂದು ಹೋಗಿದೆ, ನಿಮಗೆ ಆಂಟಿಬಾಡೀಸ್ ಡೆವಲಪ್ ಆಗಿದೆ, ಸೊ ಯು ಆರ್ ಆಲ್ ರೈಟ್, ಬಂದು ಹೋಗಿದೆ ಅಂತ ನಾವು ತಿಳ್ಕೊಬೋದು. ಆದರೆ ಇಲ್ಲಿ ಒಂದು ನಾವು ತಿಳ್ಕೊಬೇಕು, ಏನು ಹೇಳ್ತಾರೆ ಅಂದರೆ ಇದುವರೆಗೂ ನಮ್ಗೆ ಯಾವುದೇ ಆದ ಖಚಿತ ವಿಜ್ಞಾನಿಗಳು ಹೇಳ್ತಾರೆ, ಸೈಂಟಿಸ್ಟು, ಈ ಒಂದು ಆಂಟಿಬಾಡೀಸ್ ಏನು ಡೆವಲಪ್ ಆಗಿರುತ್ತೆ ನಿಮ್ಗೆ ಬಂದು ಹೋಗಿದ್ರೆ, ಅಕಸ್ಮಾತ್ ನಿಮಗೆ ಬಂದಿರುತ್ತೆ, ನೀವು ಟ್ರೀಟ್ಮೆಂಟ್ ತೊಗೊಂಡಿರ್ತೀರ, ಆಮೇಲೆ ಹುಷಾರಾಗಿರ್ತೀರ. ಸೊ ಈ ಆಂಟಿಬಾಡಿ ಏನು ಡೆವಲಪ್ ಆಗಿರುತ್ತೆ ನಿಮ್ಮಲ್ಲಿ, ಸೊ ಇದು ಎಷ್ಟು ದಿನ ತನಕ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಇದ್ರ 2ನೇ ಒಂದು ತಲೆಮಾರು, 3ನೇ ತಲೆಮಾರು ವಯಸ್ಸು ಅದಕ್ಕೆ ಜೊತೆ ಇದು ಹೋರಾಡುತ್ತಾ ಅನ್ನೋದು ನಮಗೆ ಗೊತ್ತಿಲ್ಲ ಅನ್ನೋದು ಹೇಳ್ತಾರೆ. ಸೊ ಇದು ನಮಗೆ ಬಂದು ಹೋದ್ಮೇಲೆ ನಾವು ಚೆಕ್ ಮಾಡ್ತಕ್ಕಂಥ ಒಂದು ಟೆಸ್ಟ್ ಯಾವುದು, ಪ್ರತಿಕಾಯ ಪರೀಕ್ಷೆ, ಆಂಟಿಬಾಡಿ ಟೆಸ್ಟ್ ಅಲ್ವಾ. ಸೊ ಈ 3 ಪರೀಕ್ಷೆಗಳ ಬಗ್ಗೆ ನಿಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ತಿಳ್ಕೊಂಡಿರಬೇಕು. ಎಕ್ಸಾಮಲ್ಲಿ ಹೆಂಗೆ ಬೇಕಾದ್ರೂ ಕೂಡ ಕೇಳ್ಬೋದು. ಇದು ಯಾವ ಪ್ರೀ ಲೆವೆಲ್ಲ, ಪೋಸ್ಟ್ ಲೆವೆಲ್ ಟೆಸ್ಟಾ, ಇದು ಯಾವ ರೀತಿ ಮಾಡ್ತಾರೆ, ಸೊ ಏನು ಬೇಕಾದ್ರೂ ನಿಮಗೆ ಕೇಳ್ಬೋದು. ಮತ್ತು ಇಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ಹೇಳಿದ್ನಲ್ಲ, ಸೊ ಈ ICMR ಏನು ಟೆಸ್ಟ್ ಮಾಡಿದೆ, ಇದು ಒಂದು ಬಯೋಮೆಡಿಕಲ್ ರಿಸರ್ಚ್ ಮಾಡ್ತಾರಲ್ಲ, ಅದಕ್ಕೆ ಇದನ್ನು ಏನು ಮಾಡೋದು, ಅದಕ್ಕೆ ಅಪ್ರೂವಲ್ ಕೊಡೋದು, ಬಯೋಮೆಡಿಕಲ್ ರಿಸರ್ಚ್ಗೆ ಅಪ್ರೂವಲ್ ಕೊಡ್ತಕ್ಕಂಥ ಒಂದು ಅಪೆಕ್ಸ್ ಬಾಡಿ, ಒಂದು ಸಂಸ್ಥೆ ಇದು. ಓಕೆ, ಇದು 1911 ಸ್ಥಾಪನೆ ಆಗಿತ್ತು ಸ್ನೇಹಿತರೆ, ಬಿಫೋರ್ ಇಂಡಿಪೆಂಡೆನ್ಸ್. ಆವಾಗ ಇದಕ್ಕೆ ಇಂಡಿಯನ್ ರಿಸರ್ಚ್ ಫಂಡ್ ಅಸೋಸಿಯೇಷನ್ ಅಂತ ಹೆಸರಿತ್ತು. ಓಕೆ, ಇಂಡಿಯನ್ IRFA ಅಂತ ಹೆಸರಿತ್ತು, ಇಂಡಿಯನ್ ರಿಸರ್ಚ್ ಫಂಡ್ ಅಸೋಸಿಯೇಷನ್ ಅಂತ. ಇದು ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಡಿಯಲ್ಲಿ ಬರುತ್ತೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸಂಸ್ಥೆ, ಒಂದು ಆರ್ಗನೈಸೇಷನ್. ಯಾವುದು, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ICMR. ಓಕೆ, ಇದನ್ನ 1949ರಲ್ಲಿ ಇದನ್ನ ICMR ಅಂತ ರೀನೇಮ್ ಮಾಡ್ತೀವಿ, ಇದನ್ನು ಚೇಂಜ್ ಮಾಡ್ತೀವಿ. ಫಸ್ಟ್ ಇದಕ್ಕೆ ಇಂಡಿಯನ್ ರಿಸರ್ಚ್ ಫಂಡ್ ಅಸೋಸಿಯೇಷನ್ ಅಂತ ಇತ್ತು. ಇದು ಬಯೋಮೆಡಿಕಲ್ ರಿಸರ್ಚ್ ಆಗಿರ್ಬೋದು, ಕೋಆರ್ಡಿನೇಷನ್ ಪ್ರಮೋಷನ್ ಬಗ್ಗೆ ಆಗಿರ್ಬೋದು, ಅದನ್ನು ಅಪ್ರೂವಲ್ ಕೊಡ್ತಕ್ಕಂಥ ಸಂಸ್ಥೆ. ಇದು ಹೆಡ್ ಆಫೀಸ್ ಎಲ್ಲಿದೆ ಅಂತ ಕೇಳಿದ್ರೆ ದೆಹಲಿಲಿ ಇದರ ಹೆಡ್ ಆಫೀಸ್ ಇದೆ. ಸೊ ಇದಿಷ್ಟು ಪ್ರಮುಖವಾದ ಪಾಯಿಂಟು ನಮ್ಮ ಈ ಕೋವಿಸೆಲ್ಫ್ ಬಗ್ಗೆ ಮತ್ತು ಬೇರೆ ಬೇರೆ ಟೆಸ್ಟ್ ಏನು ಮಾಡ್ತೀವಿ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ, ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ, ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಏನಿ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ ವಿಡಿಯೋನ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಫಾರ್ ಮೋರ್ ಇನ್ಫಾರ್ಮೇಷನ್ಸ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.